ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ವಿಶ್ವಗುರು ಶಿವಶರಣ ಜಗಜ್ಯೋತಿ ಬಸವಣ್ಣನವರ ತತ್ವಾಧಾರಿತವಾಗಿರುವ ವೀರಶೈವ ಲಿಂಗಾಯತ ಸಮಾಜದೊಂದಿಗೆ ನಾನು ಸದಾ ಜೊತೆಯಾಗಿರ್ತೇನೆ ಹಾಗೂ ಸಮಾಜದ ಪ್ರತಿಭೆಗಳ ಏಳಿಗೆಗಾಗಿ ಪೋಷಕರೊಂದಿಗೆ ಸದಾ ಕೈ ಜೋಡಿಸುವೆ ಅಂತ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಅವರು ಹೇಳಿದರು. ಅವರು ಕಾನಮಡುಗು ಶ್ರೀ ಶರಣ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ್ಲಿಗಿ ತಾಲೂಕು ಘಟಕ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವೀರಶೈವ ಸಮಾಜದ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಹಾಗೂ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡುವ ಮೂಲಕ ಅವರ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ ಅಂತ ಹೇಳಿದರು. ಸಾನ್ನಿಧ್ಯ ವಹಿಸಿದ್ದ ಕೂಡ್ಲಿಗಿ ಹಿರೇಮಠದ ಶ್ರೀ ಪ್ರಶಾಂತ ಸಾಗರ್ ಸ್ವಾಮೀಜಿಗಳು ಹಾಗೂ ಕಾನಮಡುಗ ಶ್ರೀ ಐಮುಡಿ ಶರಣಾಚಾರ್ಯರು, ಸಮಾಜದ ಹಿರಿಯ ಮುಖಂಡರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗುಂಡು ಮುಣುಗು ತಿಪ್ಪೇಸ್ವಾಮಿ, ಮುಖಂಡರು ಹಾಗೂ ವಕೀಲರಾದ ಗುರುಸಿದ್ದನಗೌಡ, ಹಿರಿಯ ಮಹಿಳಾ ವಕೀಲರಾದ KHM ಶೈಲಜಾ, ಸಮಾಜ ಯುವ ಮುಖಂಡ ಗುಳ್ಗಿ ವೀರೇಂದ್ರ, ಶಿಕ್ಷಕ PV ಶಿವಾನಂದ್ ಹಾಗೂ ಮಹಾಸಭಾ ತಾಲೂಕು ಅಧ್ಯಕ್ಷ ಸುನೀಲ್ ಗೌಡ ಮಾತನಾಡಿದರು. ಪ್ರಗತಿಪರ ಸಾವಯವ ಕೃಷಿಕರಾದ ಹುಲಿಕೆರೆ ಸಜ್ಜನ್ ಅವರು ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಸಮಾಜದ ಹಿರಿಯರು, ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಮಾಡಲಾಯಿತು ಮತ್ತು ಗಣ್ಯಮಾನ್ಯರಿಗೆ ವಿಶೇಷ ಸನ್ಮಾನವನ್ನು ಮಾಡಲಾಯಿತು. ಸಮಾಜದ ನೂರಾರು ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ನಮ್ಮಲ್ಲಿ ಒಂದ್ಸಲ ಏನಾಗ್ತದೆ ಒಂದು ಮಾರ್ಕೆಟಲ್ಲಿ ಈ ಬಲೂನನ್ನು ಮಾರ್ತಿರ್ತಾರೆ. ಆ ಬಲೂನನ್ನು ಮಾರಬೇಕಾದ್ರೆ ಆ ಬಲೂನ್ ವ್ಯಾಪಾರಿ ತನ್ನತ್ರವೇ ಬಲೂನ್ ತಗೋಬೇಕು ಅಂತ ಹೇಳಿ ಆಕರ್ಷಣೆ ಮಾಡಬೇಕಾಗಿ ಆ ಬಲೂನನ್ನು ಒಂದೊಂದನ್ನು ಮೇಲೆ ಬಿಡ್ತಿರ್ತಾರೆ. ಅವಾಗ ಸಣ್ಣ ಮಗು, ಪುಟ್ಟ ಮಗು ಬಂದು ಆ ಅಂಕಲ್ ಅಂತ ಹೇಳಿ ಮಾತಾಡಿಸ್ತಾರೆ. ಆದ್ರೆ ಎಲ್ಲೋ ಮಗು ಬಂದು ಕೇಳಿಸಿದ್ರೆ ಆ ಕಡೆ ನೋಡ್ತಾನೆ, ಅಲ್ಲಿರಲ್ಲ. ಮುಂದೆ ನೋಡ್ತಾನೆ, ಪ್ಯಾಂಟ್ ಧರಿಸಿರ್ತಾರೆ. ಮಗು ಕೇಳಿದ್ರೆ ಅಂಕಲ್ ಈ ಮಗುವಿಗೆಲ್ಲ ಇಷ್ಟು ಎತ್ತರಕ್ಕೆ ಹೋಗುತ್ತಲ್ಲ, ಏನ್ ಕಾರಣ ಅದಕ್ಕೆ? ಅವಾಗ ಆ ಮಗುವಿಗೆ, ಪುಟ್ಟ ಮಗುವಿಗೆ ಅಲ್ಲಿ ಮಗುವನ್ನು ಮಾತನಾಡುವ ವ್ಯಾಪಾರಿ ಹೇಳ್ತಾರೆ, ಪುಟ್ಟ ಅಂಕಲ್ ಇದು ಎಲ್ಲೋ ಇರೋದಕ್ಕೆ ಮ್ಯಾಲ ಹೋಗುತ್ತಾ, ಇದು ಬ್ಲೂ ಇರೋದಕ್ಕೆ ಮ್ಯಾಲ ಮಾಡುತ್ತಾ, ಇದು ರೆಡ್ ಇರೋದಕ್ಕೆ ಮ್ಯಾಲ ಹಾರುತ್ತಾ ಅಂತ ಕೇಳ್ತಾರೆ ಯಾರೋ ಮಗು. ಅವಾಗ ಬಲೂನ್ ಮಾಡುವಂತಹ ವ್ಯಾಪಾರಿ ಹೇಳ್ತಾರೆ, ಪುಟ್ಟ ಇದು ಎಲ್ಲೋ ಇರೋದಕ್ಕೆ ಮ್ಯಾಲ ಹಾರಲ್ಲ, ಬ್ಲೂ ಇರೋದಕ್ಕೆ ಮ್ಯಾಲ ಹಾರಲ್ಲ, ಈ ಬಲೂನಲ್ಲಿ ಗಾಳಿ ಇರುತ್ತಲ್ಲ, ಆ ಗಾಳಿ ಇರೋದಕ್ಕೆ ಮ್ಯಾಲ ಹಾರುತ್ತೆ ಎನ್ನುವುದನ್ನು ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನಂದ್ರೆ, ನಾವು ಉಟ್ಟ ಬಟ್ಟೆಯಿಂದ ಮೇಲಕ್ಕೆ ಹೋಗಲ್ಲ, ನಾವು ಇರುವಂತ ಅಧಿಕಾರದಿಂದ ಮೇಲಕ್ಕೆ ಹೋಗಲ್ಲ. ನಾವು ಮೇಲಕ್ಕೆ ಹೋಗ್ಬೇಕಂದ್ರೆ ಯಾವುದು ಕಾರಣ ಅಂತಂದ್ರೆ ನಾವು ಸಂಪಾದಿಸಿರ್ತಕ್ಕಂಥ ವಿದ್ಯೆಗೆ ನಮ್ಮನ್ನು ಮೇಲಕ್ಕೆ ಹೋಗಿರ್ತಕ್ಕಂಥ ಎಲ್ಲರೂ ವಿಜ್ಞಾನ ಸರ್ವತ್ರ ಪೂಜ್ಯತೆ, ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ತನ್ನ ರಾಜ್ಯದಲ್ಲಿ ತನಗಷ್ಟೇ ಗೌರವಿಸಿದಂತ ರಾಜನಿಗೆ ಆಗ ವಿದ್ಯೆಗೆ ತಂದಿರತಕ್ಕಂಥ ವ್ಯಕ್ತಿ ಇಡೀ ಜಗತ್ತನ್ನು ಆಳಬಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಕಲ್ತ್ಕೋಬೇಕೆನ್ನುವಂತಹ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಇವತ್ತೆಲ್ಲ ವೀರಶೈವರಿವೆ. ಬೇರೆ ಕಾರ್ಯಕ್ರಮ ಇದ್ದರೆ ನಾವು ಜನರಲ್ ಆಗಿ ಮಾತಾಡ್ಬಿಡ್ತೀವಿ, ಅಲ್ಲಿ ಜನರಲ್ ಆಗಿ ಮಾತಾಡ್ತೀವಿ. ನಾವೆಲ್ಲ ವೀರಶೈವರಲ್ಲಿ ನಿಮ್ಮ ಕೊಡದಲ್ಲಿ ನೀವು ಉಳ್ಕೊಂಡ್ರೆ ಯಾರು ಲಿಂಗ ಕಟ್ಕೊಂಡ್ರೆ, ಯಾರು ಕಟ್ಕೊಂಡ್ರೆ, ಒಬ್ಬೊಬ್ಬರು ಕಟ್ಕೊಂಡ್ರೆ. ಮಕ್ಕಳು, ಬಹಳಷ್ಟು ಮಕ್ಕಳು ಇವತ್ತು ರುದ್ರಾಕ್ಷಿ ಕೂಡ ಹಾಕೊಳ್ಳಲ್ಲ ಬರಲಲ್ಲಿ. ನಮ್ಮ ಧರ್ಮವನ್ನು ನಾವು ಬಿಡಬಾರದು, ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರದು. ಅವರನ್ನು ನಾವು ಬರೀ ಕಾಲಕ್ಕೆ ಮಾತ್ರ ಸೀಮಿತ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರೇ ಆದಂಥ ಒಂದು ಸಾಮರ್ಥ್ಯ ಇರ್ತದೆ. ಅವ್ರ ಸಾಮರ್ಥ್ಯನ ನಾವು ಗುರುತಿಸಿ ಅವರೇ ಪ್ರೋತ್ಸಾಹಿಸಿದ್ರೆ ಅವರು ಬಹಳಷ್ಟು ರಂಗದಲ್ಲಿ ಸಾಧನೆ ಮಾಡೋದು ತಪ್ಪೇನಿಲ್ಲ. ಅಂತ ಒಂದು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗೆ ಇತ್ತೀಚಿನ ತಿಂಗಳು ಏನಾಗಿದೆ, ನಾವು ಪೇರೆಂಟ್ಸ್ಗಳು ಮಕ್ಕಳುಗಳ ಕಂಪೇರ್ ಮಾಡ್ತೀವಿ. ನೋಡ, ನಮ್ಮ ಫಸ್ಟ್ ಕ್ಲಾಸ್ ಬಂದ, ಇವ್ರ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಬಂದ, ನೀವು ಅವ್ನು ನೋಡ್ಕೊಳ್ಳಿ, ಇವ್ನು ನೋಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಯಾರು ಕಂಪೇರ್ ಮಾಡ್ಬೇಡ್ರಿ. ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತ ಒಂದು ದೇವರ ಒಂದು ವಿಶೇಷವಾದಂತಹ
ಕಲೆ ಕಟ್ಟಿರ್ತಾನೆ ಅದನ್ನ ನಾವು ಗೌರವಿಸ್ಬೇಕು. ಹಾಗಾದ್ರೆ ಮಾತ್ರ ಮಕ್ಕಳು ಒಂದು ಉಜ್ವಲ ಭವಿಷ್ಯಕ್ಕೆ ಕಾರಣ ಆಗುತ್ತೆ. ಇವತ್ತು ಕಲೆ ಅನ್ನೋದು ದೇವರ ವರ ಆದ್ರೆ ಪರಿಶ್ರಮ ಅನ್ನೋದು ನಮ್ಮ ಸಾಧನೆ. ಇವೆರಡು ಒಗ್ಗಟ್ಟಾಗಿ ಜೊತೆಗೂಡಾಗಿ ಏನಾಗುತ್ತೆ ಸಾಧನೆ ಯಾವತ್ತೂ ನಮ್ಮ ಹುಡುಕೊಂಡು ಬರ್ತಕ್ಕಂಥ ಹೇಳ್ತಾ ಒಬ್ಬ ವಿದೇಶದಿಂದ ಬಂದ ಒಬ್ಬ ಮಹಿಳೆಗೆ ಲಂಡನ್ ಅಲ್ಲಿ ಇದ್ದಾಯಮ್ಮ. ಅಲ್ಲಿಯ ಹಳ್ಳಿಗಳು ಹೆಂಗಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿಗಳು ಆ ಊರಿನ ವಿದ್ಯಾರ್ಥಿನ ಬೇರೆ ಊರಿಗೆ ಹೋಗಕ್ಕೆ ಬಿಡಲ್ಲ. ಅವ್ರಿಗೆ ಏನೇನು ಸಕಲ ಸೌಲಭ್ಯಗಳೆಲ್ಲ ಬೇಕೋ ಆ ಹಳ್ಳಿಯಲ್ಲೇ ಸೃಷ್ಟಿಸಿ ಆ ಕುಟುಂಬದ ತಂದೆ ನಡೆಸಿಕೊಂಡು ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮ ದೇಶದ ವ್ಯವಸ್ಥೆ ಹಳ್ಳಿ ಸಂಸ್ಕೃತಿ ಹಾಗೆ ಇತ್ತು. ಆದರೆ ಇವತ್ತೇನಾಗಿದೆ, ಮಕ್ಕಳನ್ನೆಲ್ಲ ಊರು ಬಿಡಿಸ್ತಾರೆ, ಪರಾವಲಂಬಿ ಮಾಡ್ತಾರೆ. ಇದೆಲ್ಲ ಆಗಬೇಕೆ ಮಹಿಳೆಯರಿಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಜನನಿ ಜನ್ಮ ಭೂಮಂಚ ಸರ್ಕಾರಕ್ಕೆ ಗರಿಯತಿ ಅಂತ ಶ್ರೀರಾಮಚಂದ್ರ ಹೇಳಿದ. ಜನನಿ ಅಂತಂದ್ರೆ ತಾಯಿ, ಜನ್ಮಭೂಮಿ ಅಂತಂದ್ರೆ ನಾನು ಹುಟ್ಟಿದ ಊರು. ಸ್ವಪ್ನಕ್ಕಿಂತ ಮಿಗಿಲ್ವಲ್ಲ, ನಾವು ನಾನು ಹುಟ್ಟಿದ ಊರನ್ನೇ ಬಿಟ್ಟು ಬಿಟ್ಟು ಬೇರೆ ಕಡೆ ಕಳಿಸ್ತಾರೆ. ನಾನೊಂದು ಸಣ್ಣ ಒಂದು ಸಿನಿಮಾ ಓದಿ ನೋಡಿದ್ದೆ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ, ಮನೆಯನ್ನು ತೆರೆದು ಹೋಗುವಿಲ್ಲ, ಮನೆಯನ್ನು ಅಗಲಿಲ್ಲ, ಇಲ್ಲಿಗೆ ಮುಗಿಯಲು ಋಣಾನು ಬಂದ ಅಂತ ನಾವು ಹೇಳಿದ್ವಿ. ಆದ್ರೆ ಈಗ ಏನಾಗಿದೆ, ನಾವೆಲ್ಲ ಜಾಗೃತರಾಗಬೇಕಲ್ಲ, ಪೋಷಕರು ಜಾಗೃತರಾಗಬೇಕು. ಪೋಷಕರು ಮಕ್ಕಳಿಗೆ ತಮ್ಮ ಭೂಮಿಯ, ನಾನೊಂದು ಹಸಿರು ಶಾಲೆಗೆ ಬಿಟ್ಟಿದ್ದೀನಿ, ನಾನು ಒಬ್ಬ ರೈತನಾದ ಮೇಲೆ ಎಲ್ಲ ಅಗ್ರಿಕಲ್ಚರ್ ಇಸ್ ಬೇಸ್ ಆಫ್ ಕಲ್ಚರ್. ಎಲ್ಲ ಕಲ್ಚರ್ಗೂ ಅಗ್ರಿಕಲ್ಚರ್ ಮೂಲ. ಆ ಬೇಸ್ ಆಫ್ ಕಲ್ಚರ್ ಆಗಿರ್ತಕ್ಕಂಥ ಕೃಷಿನ ನಾವು ಎಷ್ಟು ನಿಷ್ಕೃಷ್ಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಶಕ್ತಿ ತುಂಬ ಕೆಲಸ ಆಗಿದ್ದೀವಿ. ನಮಗೆ ಭೂಮಿನ ಅನ್ನಪೂರ್ಣೇಶ್ವರಿ ಅಂತ ಕೊಂಡಾಡಿದ್ದೀವಿ. ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ, ವಿದ್ಯುತಾಕಿನ ಗೋನ ಪಾಲಕರಿ, ಪ್ರತ್ಯಕ್ಷ ನಾಗೇಶ್ವರಿ ಅಂತ. ಈಗ ಶಾಸಕರು ಬಂದರು, ಅವರಿಗೆ ಒಂದು ಯಾಕಂತ ಹೇಳಿದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡಿಗೆ ತಾಲೂಕಿನಲ್ಲಿ ಸಂಘಟನೆ ಮಾಡುವಾಗ ಇಬ್ಬರು ವ್ಯಕ್ತಿಗಳನ್ನು ನಾನು ನೆನೆಸಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಸಾಲಿ ಸಿದ್ದಯ್ಯನವರು ನಮ್ಮ ಮಾಜಿ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು ನಮ್ಮಲ್ಲಿ ಸದಸ್ಯತ್ವ ಮಾಡಲಿಕ್ಕೆ ನಮ್ಮ ತಾಲೂಕಿಗೆ ಬಂದು ಕಾನೂನು ಮುದ್ದೇಶವಾದವರಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟರು. ಅವರು ಕೂಡ ಈಗ 10-15 ವರ್ಷದ ಹಿಂದೆ ನಾವು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘಟನೆಯನ್ನು ಮಾಡಬೇಕು, ಸದಸ್ಯತ್ವವನ್ನು ಮಾಡಬೇಕು ಅಂದಾಗ ಅವರು ಈ ಒಂದು ಸಭಾದ ಸದಸ್ಯತ್ವವನ್ನು ಬಹಳವಾಗಿ ಮನೆಗಳಿಗೆ ಹೋಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ವ್ಯಕ್ತಿಗಳಿಂದ ಸದಸ್ಯತ್ವವನ್ನು ಮಾಡಿದ್ದಾರೆ. ಅಲ್ಲಿಂದಲೂ ಪ್ರಯತ್ನ ಮಾಡಿದಾಗ ನಂತರದ ದಿನಗಳಲ್ಲಿ ಹೀಗೆ ನಾಗರನ್ನು ಕೂಡ ಸದಸ್ಯತ್ವ ಮಾಡಲಿಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟರು. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತದೆ ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕಾದ್ರೆ ಹಲವಾರು ನಮ್ಮ ತಾಲೂಕಿನ ಪದಾಧಿಕಾರಿಗಳೆಲ್ಲರೂ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದರೆ ಒಂದು ಸರಿಯಾದ ಒಂದು ಸುಸಜ್ಜಿತವಾದ ವೇದಿಕೆ ಮತ್ತು ಸ್ಥಳ ಇಲ್ಲ ಮತ್ತು ನಮ್ಮಲ್ಲಿ ಸಂಘಟನೆಯೂ ಇಲ್ಲ. ನಾವು ಬಸವ ಜಯಂತಿ ಮಾಡ್ತೀವಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಆದರೂ ನಮ್ಮ ಸಮಾಜದ ಬಂಧುಗಳೇ ಹೆಚ್ಚಾಗಿ ಸೇರದೇ ಇರತಕ್ಕಂಥ ಒಂದು ಪ್ರಾರ್ಥನೆ ನಮ್ಮಲ್ಲಿದೆ. ಇವತ್ತು ಈ ರೀತಿ ಸಂಘಟನೆ ಆಗಿರೋದು ಮತ್ತು ಈ ಒಂದು ಕಾರ್ಯಕ್ರಮ ಮತ್ತು ವೇದಿಕೆ ನೋಡಿದರೆ ಅತ್ಯಂತ ಸಂತೋಷ ಆಗ್ತದೆ. ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕುಟುಂಬದಿಂದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯತ್ವವನ್ನು ಪಡಿಬೇಕು ಅಂತ ನಮ್ಮ ಒಂದು ವಿನಂತಿ. ದಯಮಾಡಿ ಆ ರೀತಿಯಾಗಿ, ಯಾಕಂತ ಹೇಳಿದ್ರೆ ಇದು ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಅಂದಾಗ ಬಸವಣ್ಣನ ಒಂದು ತತ್ವದ ಅಡಿಯಲ್ಲಿ ಈ ಒಂದು ಸಂಘಟನೆ ಆಗ್ತಾ ಇದೆ ಅಂದರೆ ಸರ್ವ ಸಮಾಜಗಳಲ್ಲೂ ಕೂಡ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಒಂದು ಸಿದ್ಧಾಂತ ಒಂದು ತತ್ವ ನಮ್ಮ ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭಾ. ಆದ್ದರಿಂದ ಇವತ್ತಿನ ಒಂದು ವೇದಿಕೆ